ಬ್ರೂಡನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್. ಇವತ್ತು ನಮ್ಮ ಜೊತೆಗೆ ಜಿ ಸ್ಟುಡಿಯೋ ಮಾಲೀಕರಾದಂತಹ ಗುರುಪ್ರಸಾದ್ ಅವರು ಇದ್ದಾರೆ. ಅವರು ಸಿನಿಮಾ ಒಂದು ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ಸಿನಿಮಾದ ಹಾಡುಗಳ ಚಿತ್ರೀಕರಣವನ್ನು ಶುರು ಮಾಡಿದ್ದಾರೆ. ವಿಭಿನ್ನವಾಗಿದೆ. ಏನಂದರೆ ಮುಂಚೆ ಸಿನಿಮಾ ಸಾಂಗ್ಸ್ ಸ್ಟಾರ್ಟ್ ಮಾಡಬೇಕಂದ್ರು, ಪ್ರತಿಯೊಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಂದ್ರೆ ವಿಭಿನ್ನವಾಗಿ ಮಾಡ್ತಾಯಿದ್ರು. ಹೂವು ಹಾಕೋದಿರ್ಬೋದು, ಪೂಜೆ ಮಾಡ್ತಾರೆ. ಅದೇ ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ವಿಚಾರಿಸೋಣ ಬನ್ನಿ ಸರ್. ಮೊದಲಿಗೆ ನಮಸ್ಕಾರ ಸರ್. ನಮಸ್ತೆ ಸರ್. ಏನಂದರೆ ಮುಂಚೆ ಇದ್ದಂಥದ್ದು ಮೀನ್ಸ್ ಮುಂಚೆ ಹಾಡುಗಳಿರ್ಬೋದು, ಪ್ರಾರಂಭ ಮಾಡಿದಾಗೆಲ್ಲ ಪೂಜೆ ಮಾಡ್ತಾಯಿದ್ದು, ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಂದರೆ ಒಂದು ಫಾರ್ಮ್ಯಾಟ್ ಇತ್ತು ಆವಾಗ. ಅಂದರೆ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿದ್ದಾಗ ನಾನು ಮಹೇಶ್ ಸುಕ್ತಿರ ಹತ್ರ ಕೆಲಸ ಮಾಡಬೇಕಾದ್ರೆ ಸರ್ ಬಂದ್ಬಿಟ್ಟು ಸಾರ್ವಭೌಮ ಸೈನಿಕ ಈ ಥರ ಸಿನಿಮಾಗಳಿಗೆ ತುಂಬ ಗ್ರ್ಯಾಂಡಾಗಿ ಒಂದು ಆಡಿಯೋ ಅಂದರೆ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡಿ ಒಂದು 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 ಏನಂತಾರೆ, ಒಂದು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಸಾಂಗ್ಗಳು ನಮ್ಮ ಕೈಯಲ್ಲಿ ರೆಡಿ ಇದ್ಬಿಟ್ರೆ ಶೂಟಿಂಗ್ ತುಂಬ ಈಸಿಯಾಗಿ ನಡೀತದೆ. ನಾವಲ್ಲಿ ಶೂಟಿಂಗ್ ಹೋಗಿರ್ತೀವಿ, ಇಲ್ಲಿ ಕಂಪೋಸಿಷನ್ ನಡೀತಾ ಇರುತ್ತೆ, ಕಳಿಸಿ ಅಂತ ನಾವು ಕರಿತಾ ಇರ್ತೀವಿ, ಅವ್ರು ಕಂಪೋಸ್ ಮಾಡ್ತಾ ಇರ್ತಾರೆ, ಅಲ್ಲೇನೋ ಪ್ರಿಪ್ರೇಷನ್ಸ್ ಮಾಡೋದು ಮಿಸ್ ಆಗ್ತಾ ಇರುತ್ತೆ. ಈ ಥರದ್ದು ತುಂಬ ಗಡಿಬಿಡಿಯಲ್ಲಿ ಮಾಡೋದು ಬದಲು ಒಂದು ತಿಂಗಳು 2 ತಿಂಗಳು ಟೈಮ್ ತೊಗೊಂಡು ಅದನ್ನು ನೀಟಾಗಿ ಕಂಪೋಸಿಷನ್ ಎಲ್ಲ ಮಾಡಿಸ್ಕೊಂಡು ಸಾಂಗ್ಗಳನ್ನ ಹೋಗೋಣ ಅಂತ. ಇದು ಒಂದು ಕಲ್ಚರ್, ಹಳೆಯ ಕಲ್ಚರ್ ಇದು, ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡೋದು ಕಲ್ಚರ್. ಆ ಕಲ್ಚರ್ನ ಶುರು ಮಾಡೋಣ ಅಂತ ಮಾಡಿದ್ದೀವಿ. ಮತ್ತು ಇನ್ನೊಂದೇನೋ, ಇದು ನಿಮ್ಮ 4ನೇ ಸಿನಿಮಾ, 4 ನಿಮ್ಮ ಸ್ಟುಡಿಯೋ ಕಡೆಯಿಂದ ಬರ್ತಿರುವಂಥದ್ದು, ವಿದ್ಯಾರ್ಥಿಗೋಸ್ಕರ ಅಂತ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅಂದರೆ ಇದು ಒಂದು ಫಿಲಮ್ ODC 360 ಅಂತ ಒಂದು ಕೋರ್ಸ್ ಮೂಲಕ ಒಂದು ಸಿನಿಮಾ ಮಾಡೋ ಐಡಿಯಾನ ಮಾಡಿದ್ವಿ ನಾವು. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ನಿರ್ಮಾಪಕರ ಮಕ್ಕಳು ಈಸಿಯಾಗಿ ಹೀರೋ ಆಗಿಬಿಡ್ತಾರೆ. ಈ ರಿಯಲ್ ಎಸ್ಟೇಟು ಮಾಡ್ತಾ ಇರುವಂಥ ಮಕ್ಕಳು ದುಡ್ಡಿರುತ್ತೆ, ಈಸಿಯಾಗಿ ಆಗ್ಬಿಡುತ್ತೆ. ಈ ಬಡವ್ರ ಮಕ್ಕಳು, ಈ ಮಧ್ಯಮ ವರ್ಗದ ಮಕ್ಕಳು ತುಂಬ ದುಡ್ಡಿರಲ್ಲ ಅವ್ರ ಹತ್ರ, ಅವರೆಲ್ಲ ಹೀರೋ ಆಗಬೇಕು. ಈ ಹೀರೋ ಪಕ್ಕದಲ್ಲಿ ನಿಲ್ಲುವಂಥದ್ದು, ಇಲ್ಲ ಜೂನಿಯರ್ ಆರ್ಟಿಸ್ಟ್ ಈ ಥರದ್ದು ಬಿಟ್ಟು ನಾನು ಹೀರೋ ಆಗಬೇಕಪ್ಪ, ನನಗೂ ಟ್ಯಾಲೆಂಟ್ ಇದೆ, ನನಗೊಂದು ಅವಕಾಶ ಸಿಕ್ಕರೆ ನಾನು ಪ್ರೂವ್ ಮಾಡ್ತೀನಿ ಅಂತ ಅನ್ನೋರಿಗೆ ಒಂದು ಒಳ್ಳೆಯ ಅವಕಾಶ ಬೇಕಿತ್ತು. ಆ ಅವಕಾಶ ಈ ಫಿಲಮ್ ODC 360 ಮೂಲಕ ಆಗಲಿ ಅಂತ ಈ ಥರದ್ದೊಂದು ಹೊಸ ಐಡಿಯಾ ಜೊತೆಗೆ ಒಂದು ಸಿನಿಮಾ ಮಾಡ್ತಾಯಿದ್ವಿ. ಮತ್ತಿನ್ನು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಒಂದು ಆಗಿತ್ತು, ಅದರಲ್ಲೂ ನಿಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ, ಅದ್ರ ಬಗ್ಗೆ ಏನು? ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ 5 ಕಥೆಗಳು, 5 ಜನ ಡೈರೆಕ್ಟ್ರು ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಜನ ಸಿನಿಮಾಗಳು ಮಾಡಿದ್ರು. ಅದರಲ್ಲಿ ಇವಾಗ ಶಿವರಾಜ್ ಕುಮಾರ್ ಮಗಳು ಒಂದು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಹೀರೋ ಆಗಿ ಡೈರೆಕ್ಟ್ರಾಗಿ ಕೃಷ್ಣವಂಶಿ ಅಂತ ಮಾಡ್ತಾಯಿದ್ದಾನೆ. ಅವನು ಪೆಂಟಗನ್ ಮೂಲಕನೇ ಬೆಳಕಿಗೆ ಬಂದಿದ್ದು. ಅದಾದಮೇಲೆ ಬಿಗ್ ಬಾಸಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಂಬಂದರು ತನಿಷಾ ಕೊಪ್ಪಂಡ, ಅವರು ನಮ್ಮ ಪೆಂಟಗನಲ್ಲಿ ಮಾಡಿದರು. ಆ ಥರ ಪೆಂಟಗನಲ್ಲಿ ಮಾಡಿರೋ ಸುಮಾರು ಜನ ನಟರು, ನಟಿಯರು, ಡೈರೆಕ್ಟ್ರು ಎಲ್ಲ ಇವಾಗ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸರ್ವೈವ್ ಆಗ್ತಾಯಿದ್ದಾರೆ. ಅದೊಂದು ಖುಷಿ ಕೊಡುತ್ತೆ ಅಲ್ವಾ. ಮತ್ತು ಇನ್ನೊಂದು ಏನಂದರೆ, ನಿಮ್ಮ ಸಂಸ್ಥೆಯಿಂದ ಆಲ್ರೆಡಿ 9 ಬ್ಯಾಚ್ಗಳು ಮುಗಿದಿದೆ ಅಂತ ಹೇಳಿದಾಗ 10ನೇ ಬ್ಯಾಚ್ ಅದು ಎಷ್ಟು ಖುಷಿ ಕೊಡ್ತಿದೆ ಸರ್ ನಿಮಗೆ? ಮತ್ತು ನಿಮ್ಮ ಕಡೆಯಿಂದ ಇಂಡಸ್ಟ್ರಿಗೆ ಸುಮಾರು ಜನ ಹೋಗ್ತಾರೆ, ಅದ್ರ ಬಗ್ಗೆ ಏನು? ಅಂದರೆ ಇಂಡಸ್ಟ್ರಿಯಲ್ಲಿ 22 ವರ್ಷ 23 ವರ್ಷ ನಾವು ಇಂಡಸ್ಟ್ರಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ. ನಾವು 22 ವರ್ಷದ ಹಿಂದೆ ಬಂದಾಗ ನಮಗೂ ಈ ಥರ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಆ ಇನ್ಸ್ಟಿಟ್ಯೂಟಲ್ಲಿ ಕಲಿತು ಅಲ್ಲಿ ಬಂದಿರುವಂಥ ಫ್ಯಾಕಲ್ಟಿ ಜೊತೆಗೆ ಸಿನಿಮಾದಲ್ಲಿ ಕೆಲಸ ಮಾಡಿ ಬೆಳೀತಾ ಈ ಹಂತಕ್ಕೆ ಬಂದು ತಲುಪಿದ್ದೀವಿ. ಇವಾಗ ಇಂಡಸ್ಟ್ರಿ ಬರೋನಿಗೆ ಒಂದು ಡೋರ್ ಓಪನ್ ಆಗಬೇಕಲ್ಲ. ಆ ಡೋರ್ ಒಂದು ಓಪನ್ ಆಗಬೇಕು ಅಂತಂದರೆ ಅದಕ್ಕೆ ಪ್ರಾಪರ್ ಒಂದು ಎಜುಕೇಷನ್ ಮೂಲಕ ಅವನು ಇಂಡಸ್ಟ್ರಿ ಒಳಗಡೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಜಿ ಅಕಾಡೆಮಿ ಅಂತ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀವಿ. ಆ ಮೂಲಕ ಅವನು ಒಂದು ಒಳ್ಳೆ ಟ್ರೈನ್ ಆಗಿ ಚೆನ್ನಾಗಿ ಅಭ್ಯಾಸಗಳನ್ನು ಮಾಡಿಸ್ಕೊಂಡು ಆಮೇಲೆ ಇಂಡಸ್ಟ್ರಿಗೆ ಬಂದರೆ ಒಳ್ಳೆಯದು ಅಂತ. ಅದರಿಂದ ಈ ಥರ ಒಂದು 9 ಬ್ಯಾಚು ನಾವು ಆ್ಯಕ್ಟಿಂಗು, ಡೈರೆಕ್ಷನು ಬ್ಯಾಚ್ಗಳನ್ನ ಮುಗಿಸಿದ್ದೀವಿ. ಇವಾಗ 10ನೇ ಬ್ಯಾಚು ನಡೀತಾ ಇದೆ. ಸಾಕಷ್ಟು ಜನರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಲಿಬೇಕು, ಕಲ್ತ್ಬಿಟ್ಟು ಇಂಡಸ್ಟ್ರಿಗೆ ಹೋಗಬೇಕು, ಇಲ್ಲ ನಾನು ಹೀರೋ ಆಗಲೇಬೇಕು ಅನ್ನೋರಿಗೆ ಜಿ ಅಕಾಡೆಮಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿದರೆ ಒಳ್ಳೇದು ಅನ್ಸುತ್ತೆ. ಕೊಟ್ಟ ಮಾತಿಗೆ ಉಳಿಸ್ಕೋತೀರಾ ಅನ್ನೋದು, ಕೊಟ್ಟ ಮಾತಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ? ಅಂದರೆ ಅದೇ ಗಿರಿರಾಜ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ. ಈಸ್ ವೆರಿ ಟ್ಯಾಲೆಂಟೆಡ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಅವರು, ಗಿರಿರಾಜ್ ಅವರು. ಜಟ್ಟ, ಮೈತ್ರಿ, ಕನ್ನಡಿಗ, ಅಮರಾವತಿ ಈ ಥರ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಅದನ್ನು ಕಮರ್ಷಿಯಲ್ ಹಿಟ್ ಹೇಗೆ ಮಾಡೋದು ಅನ್ನೋದು ಒಂದು ಫಾರ್ಮ್ಯಾಟಲ್ಲಿ ಇಬ್ಬರು ಜೊತೆಲಿ ಸೇರ್ಕೊಂಡು ವರ್ಕ್ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಕಂಟೆಂಟು, ಅದ್ರ ಜೊತೆಗೆ ಒಬ್ಬ ಕಮರ್ಷಿಯಲ್ ಡೈರೆಕ್ಟ್ರು, ಪ್ರೊಡ್ಯೂಸರು ಇಬ್ಬರು ಜೊತೆಲಿ ಸೇರಿದಾಗ ಎರಡೂ ಸೇರಿ ಒಂದು ಒಳ್ಳೆ ಹೆಂಗೆ ಸಿನಿಮಾ ಆಗುತ್ತೆ ಅನ್ನೋದು ಇವಾಗ ಬರ್ತಾ ಇರೋ ಸಿನಿಮಾನ ನಾವು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀವಿ. ಅದೇ ಈ ಸಿನಿಮಾದಲ್ಲಿ ನಿಮ್ಮ ಅಕಾಡೆಮಿಯಿಂದ ಬಂದಂಥ ವಿದ್ಯಾರ್ಥಿಗಳು ಯಾರು ಪಾತ್ರಗಳು ಮಾಡ್ತಿದ್ದಾರೆ? ಹೇಗೆ? ಮೇನ್ 15 ಪಾತ್ರಗಳಿದ್ದಾವೆ. ಆ 15 ಪಾತ್ರಗಳು 15 ಪಾತ್ರಗಳು ನಮ್ಮ ಇನ್ಸ್ಟಿಟ್ಯೂಟ್ ಹುಡುಗರೇ ಮಾಡ್ತಾರೆ. ಇನ್ನೊಂದು ಒಂದು ಮುಖ್ಯವಾದ ಪಾತ್ರ ಇದೆ, ಅದಕ್ಕೆ ಯಾರು ಹೀರೋ ಅಂತ ನಾವು ನೋಡ್ತಾ ಇದ್ದೀವಿ. ಮೊದಲೇ ಬಾರಿ ನಮ್ಮ ಚಾನಲ್ ಮೂಲಕ 15 ಪಾತ್ರಗಳಿದೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟು ಬರುವಂಥ ಸಿನಿಮಾಗಳು ಲೈನಪ್ ಆಗ್ತಿರುವಂಥದ್ದು ಅದ್ರ ಬಗ್ಗೆ? ನಂದು ಒಂದು ಡೈರೆಕ್ಷನ್ ಮಾಡ್ತೀನಿ, ಅದು ಮೇ ಎಂಡ್ ಜೂನಿಗೆ ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ಬೇಗ ಹೇಳ್ತೀನಿ ಅದ್ರ ಬಗ್ಗೆ. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಏನು? ಏಪ್ರಿಲ್ 2nd ವೀಕ್ 3rd ವೀಕ್ ಸ್ಟಾರ್ಟ್ ಮಾಡ್ತೀನಿ.
ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಸಿನಿಮಾಗಳು ಇನ್ನಷ್ಟು ವೀಕ್ಷಕರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.